ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಂಕರೇಗೌಡ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಎಷ್ಟು ಈ ಸ್ವತ್ತುಗಳನ್ನು ಮಾಡಲಾಗಿದೆ, ಯಾವ್ಯಾವ ಆಸ್ತಿಗಳಿಗೆ ಯಾರ್ಯಾರ ಹೆಸರಲ್ಲಿ ಈ ಸ್ವತ್ತುಗಳನ್ನು ಮಾಡಲಾಗಿದೆ, ಆ ಒಟ್ಟು ಈ ಸ್ವತ್ತುಗಳಲ್ಲಿ ಯಾವ್ಯಾವ ಊರಿನಲ್ಲಿ ಯಾವ್ಯಾವ ಆಸ್ತಿಗಳಿಗೆ ನಮೂನೆ 9 ಮತ್ತು 11A ಮತ್ತು 11B ಈ ಸ್ವತ್ತುಗಳನ್ನು ಕೊಡಲಾಗಿದೆ ಅನ್ನುವುದನ್ನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಅದಕ್ಕೂ ಮೊದಲೇ ನೀವೇನಾದರೂ ಹೊಸದಾಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಾದಮೇಲೆ ನನ್ನ ಎಲ್ಲ ವೀಡಿಯೋಸ್ ಇಮ್ಮಿಡಿಯೇಟ್ ಅಪ್ಡೇಟ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಮೊದಲಿಗೆ ನೀವೇನು ಮಾಡಬೇಕು, ಗೂಗಲ್ಗೆ ಹೋಗಿ ಈ ಸ್ವತ್ತು ಅಂತ ಟೈಪ್ ಮಾಡಬೇಕು. ನೋಡಿ, ಈ ಸ್ವತ್ತು ಅಂತ ಟೈಪ್ ಮಾಡಿದ್ರೆ ನೀವು ಗೂಗಲಲ್ಲಿ ಇಲ್ಲಿ ಒಂದು ಈ ಸ್ವತ್ತು .kr.nic.in ಅಂತ ಒಂದು ವೆಬ್ಸೈಟ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು, ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೀವು ನೋಡ್ಬೋದು, ಇಲ್ಲಿ ಮುಖಪುಟ ಹೋಮ್ ಅಂತಿದೆ, ಆಸ್ತಿಗಳ ಶೋಧನೆ, ಸರ್ಚ್ ಯುವರ್ ಪ್ರಾಪರ್ಟಿ, ನಾಗರಿಕರಿಗಾಗಿ ಸಿಟಿಜನ್ ಕಾರ್ನರ್, ಪರಿಶೀಲಿಸಿ ವೆರಿಫೈ ಅಂತಿದೆ, ಇಲ್ಲಿ ಸಂಪರ್ಕಿಸಿ ಕಾಂಟ್ಯಾಕ್ಟ್ ಅಸ್, ನೆಕ್ಸ್ಟ್ ವರದಿಗಳಂತಿದೆ, ಇಲ್ಲಿ ರಿಪೋರ್ಟು. ಆ ರಿಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನಿಮಗೆ ಡ್ಯಾಶ್ಬೋರ್ಡ್ ರಿಪೋರ್ಟ್ಸು, ಅಪ್ರೂವ್ಡ್ ರಿಪೋರ್ಟ್ಸ್ ಅಂತ ಇರುತ್ತೆ. ಇಲ್ಲಿ ನೀವು ಅಪ್ರೂವ್ಡ್ ರಿಪೋರ್ಟ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಪಂಚಾಯಿತಿಯಲ್ಲಿ ಯಾವೆಲ್ಲ ಈ ಸ್ವತ್ತುಗಳನ್ನು ಅಪ್ರೂವ್ ಮಾಡಿದ್ದಾರೆ ಆ ಎಲ್ಲ ಲಿಸ್ಟುಗಳು ಕೂಡ ಇಲ್ಲಿ ಸಿಗುತ್ತೆ. ಓಕೆ, ನೀವೇನು ಮಾಡಬೇಕು ಅಂದರೆ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ಡಿಸ್ಟಿಕ್ಗಳಲ್ಲಿ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ನಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಿಮ್ಮ ಡಿಸ್ಟಿಕ್ಕಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಯಾವ ತಾಲೂಕಲ್ಲಿ ಬರುತ್ತೆ ಆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕು. ತಾಲೂಕು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಆ ಒಂದು ತಾಲೂಕಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿಗಳದ್ದು ಲಿಸ್ಟ್ ಬರುತ್ತೆ. ಆ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿನ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಗ್ರಾಮ ಪಂಚಾಯಿತಿನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು ನಿಮಗೆ. ಓಕೆ, ಮುದ್ಗೊಂದೂರು ಒಟ್ಟು ಗ್ರಾಮ ಠಾಣೆ ಎಷ್ಟಿದೆ, ಅನುಮೋದಿತ ಎಷ್ಟಿದೆ, ಯೋಜನೆ ವಸತಿ ಯೋಜನೆಯಲ್ಲಿ ಮಂಜೂರಾದ ನಿವೇಶನ ಎಷ್ಟಿದೆ, ಎಲ್ಲದನ್ನು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ಡೌನ್ಲೋಡ್ ಟು ಎಕ್ಸೆಲ್ ಅಂತಿರುತ್ತೆ. ಡೌನ್ಲೋಡ್ ಟು ಎಕ್ಸೆಲ್ ಅಂತ ಏನಿದೆ ಅದನ್ನು ನೀವು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಡೌನ್ಲೋಡ್ ಆಗುತ್ತೆ, ಅಪ್ರೂವ್ಡ್ ಪ್ರಾಪರ್ಟೀಸ್ ಅಂತ ಎಕ್ಸೆಲ್ ಫೈಲು ಡೌನ್ಲೋಡ್ ಆಗುತ್ತೆ. ಆ ಎಕ್ಸೆಲ್ ಫೈಲ್ನ ನೀವು ಓಪನ್ ಮಾಡಿದ್ರೆ ನೀವು ನೋಡೋದಾದರೆ ಇಲ್ಲಿ ನಿಮಗೆ ಗ್ರಾಮ ಠಾಣಾ, ಅನುಮೋದಿತ ಬಡಾವಣೆ, ವಸತಿ ಯೋಜನೆ, ಕೈಗಾರಿಕಾ ಉದ್ದೇಶ, ಅಪಾರ್ಟ್ಮೆಂಟು, ಬಿಲ್ಡಿಂಗು, ಇತರೆ ಅಂತಿರುತ್ತೆ. ಅದರಲ್ಲಿ 11B ಬೇರೆ ಸಪ್ರೇಟಾಗಿರುತ್ತೆ. ಜೊತೆಗೆ ಟೋಟಲ್ಲು, ಇಲ್ಲಿ ಟೋಟಲನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಡೀ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾವೆಲ್ಲ ಊರುಗಳಲ್ಲಿ ನಮೂನೆ 9, 11A ಮತ್ತು ನಮೂನೆ 11B ಇಲ್ಲಿ ಈ ಸ್ವತ್ತು ತಂತ್ರಾಂಶದಲ್ಲಿ 11Bನ ಫಾರ್ಮ್ ನಂಬರ್ 12 ಅಂತ ತೋರಿಸ್ತಾ ಇರುತ್ತೆ. ಫಾರ್ಮ್ ನಂಬರ್ 12 ಅಂದರೆ ಅದು 11B ಅಂತ ಇಲ್ಲಿ ನೋಡ್ಬೋದಾಗಿದೆ. ಯಾರ್ಯಾರ ಹೆಸರಲ್ಲಿ ನಿಮಗೆ ನಿಮ್ಮ ಪಂಚಾಯಿತಿಲಿ ಈ ಸ್ವತ್ತನ್ನು ಕೊಡಲಾಗಿದೆ ಅಂತ ಒಟ್ಟು ಎಲ್ಲ ಗ್ರಾಮಗಳದ್ದು ನೀವು ಇಲ್ಲಿ ನೋಡ್ಬೋದು. ಜೊತೆಗೆ ಇದನ್ನು ನೀವು ಎಕ್ಸೆಲ್ ಗೊತ್ತಿರೋರು ಡೇಟ್ ವೈದು ಶಾರ್ಟ್ ಮಾಡಿಕೊಂಡ್ರೆ ರೀಸೆಂಟಾಗಿ ನಿಮ್ಮ ಪಂಚಾಯಿತಿಲಿ ಯಾವೆಲ್ಲ ಆಸ್ತಿಗಳಿಗೆ ಈ ಸ್ವತ್ತನ್ನ ಮಾಡಿಕೊಡಲಾಗಿದೆ ಅನ್ನೋದು ಕೂಡ ನೋಡ್ಬೋದಾಗಿದೆ. ಜೊತೆಗೆ ಈ ಸ್ವತ್ತುಗಳನ್ನು ಮಾಡುವಂಥ ಸಮಯದಲ್ಲಿ ಲಾಗಿನ್ನು ಯಾವ PDO ಹೆಸರಲ್ಲಿತ್ತು ಮತ್ತು ಯಾವ PDO ಆ ಒಂದು ಡ್ಯುರೇಷನಲ್ಲಿ ಈ ಸ್ವತ್ತನ್ನ ಮಾಡಿಕೊಳ್ಳಲಾಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.